ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಕ್ಸಾಮಿಗೆ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದೀರಿ. ಇನ್ನೇನು ಸದ್ಯದಲ್ಲೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ನಿಮಗೆ ಕೊಡಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ. ಡಿಯರ್ ಸ್ಟೂಡೆಂಟ್ಸ್, ನೀವು ಎಕ್ಸಾಮಿಗೆ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರ್ತೀರಿ. ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ನೀವು ಏನೇನ್ ಮಾಡಬೇಕು ಅಂತಂದೇಳಿ ಒಂದು ಶಾರ್ಟ್ ಆಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರಿವ್ಯೂ ಯುವರ್ ಕೀ ಕಾನ್ಸೆಪ್ಟ್. ನಿಮ್ಮ ಕಾನ್ಸೆಪ್ಟ್ ಗಳನ್ನೆಲ್ಲ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು 3 to 4 ಡೇಸ್ ನಲ್ಲಿ ಓದಿರ್ತಕ್ಕಂತಹ ಪ್ರತಿಯೊಂದು ಟಾಪಿಕ್ ಅನ್ನು ಪ್ರತಿಯೊಂದು ಟಾಪಿಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅಂಡ್ ಆನ್ಸರ್ ಗೆ ಏನೇ ಆಗಿರ್ಲಿ, ಅದೇನೇ ಆಗಿರ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ಲಾಸ್ಟ್ ಒಂದು 5 to 10 ಮಿನಿಟ್ಸ್ ಇದ್ದಾಗ ಅಥವಾ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಂದು ಟಾಪಿಕ್ಸ್ ಗಳನ್ನ ನೆನ್ಪು ಮಾಡ್ಕೊಳ್ಳಿ. ಒಂದ್ಸಲ ನಾನು ಇದನ್ನ ಓದಿದ್ದೀನಿ, ಇದನ್ನ ಬರಿಬೇಕು, ಇದನ್ನ ಇನ್ ಕೇಸ್ ಈ ಕ್ವಶನ್ ಬಂತು ಅಂತ ಅಂದಾಗ ಇದನ್ನ ನಾನು ಬರಿತಾ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಒಂದು 5 ಮಿನಿಟ್ಸ್ ಅದನ್ನ ರಿವ್ಯೂ ಮಾಡ್ಕೊಳ್ಳಿ. ಎಂಟೈರ್ ಚಾಪ್ಟರ್ ನಂಬರ್ 1 ಇಂದ ಚಾಪ್ಟರ್ ನಂಬರ್ ಲಾಸ್ಟ್ ವರೆಗೂ, 1 ಇಂದ ಹಿಡಿದು ಕೊನೆವರೆಗೂ ಕಂಪ್ಲೀಟ್ ಆಗಿ ಎಲ್ಲಾ ಟಾಪಿಕ್ಸ್ ಗಳನ್ನ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ದೆನ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಭಯ ಬೇಡ. ಒಂದು ಸಕ್ಸಸ್ ಬಗ್ಗೆ ನಿಮ್ಗೆ ಒಂದು ವಿಜುವಲೈಸ್ ಇರಬೇಕು. ಅಂದ್ರೆ ನಾನು ಮುಂದೆ ಒಂದು ಸಕ್ಸಸ್ ಅನ್ನ ಕಾಣ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿರ್ಬೇಕು. ಹೌದು, ಹೌದು, ನೀವು ಎಷ್ಟು ಬೇಗ ರೀಚ್ ಆಗ್ತಿರೋ ಅಷ್ಟು ನಿಮಗೆ ಒಳ್ಳೇದು. ನೀವು ಎಕ್ಸಾಮ್ 10 o'clock ಐತಿ ಅಂತಂದ್ರೆ 9:45ಗೆ ಇಲ್ಲಿಂದ ಬಿಡೋದು, ಮನೆ ಬಿಡೋದು, 9:30ಗೆ ಇಲ್ಲಿಂದ ಬಿಡೋದು, ಆ ತರ ಮಾಡೋದಕ್ಕಿಂತ ಅರ್ಲಿ ಹೋಗಿ ಅಲ್ಲಿ ರೀಚ್ ಆಗ್ಬೇಕು. ಎಕ್ಸಾಮಿಗೆ ಅರ್ಲಿ ನೀವು ರೀಚ್ ಆದೆ ಅಂತಂದ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಅಲ್ಲಿ ಟೈಮ್ ಇತ್ತು ಅಂತಂದ್ರೆ, ನಿಮ್ಗೆ ಎಕ್ಸಾಮ್ ಹಾಲ್ ಅಲ್ಲಿ ಟೈಮ್ ಇತ್ತು ಅಂತಂದ್ರೆ ನೀವು ಅಲ್ಲೇ ಓದ್ಕೋತ ಕುತ್ಕೋಬಹುದು. ಅಥವಾ ನಿಮಗೆ ಎಕ್ಸಾಮ್ ಹಾಲ್ಗೆ ಹೋಗಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಉಳ್ಕೊಂಡಿದೆ ಅಂತಂದ್ರೆ, ನೀವು ಬೇಗ ಹೋಗಿ ರೀಚ್ ಆಗಿದ್ದೀರಿ ಅಂತಂದ್ರೆ, ಹಂಗಂತ ಮತ್ತೆ 8 o'clock ಬೇಗ ಹೋಗ್ಬಿಡೋದಲ್ಲ, ಅಥವಾ 7:30ಗೆ 6 o'clock ಎದ್ದೋಗಿ ಅಲ್ಲಿ ಕೂತ್ಕೊಳ್ಳೋದಲ್ಲ. ಒಂದು ಅರ್ಧ ಗಂಟೆ, ಒಂದು 20 ಮಿನಿಟ್ಸ್, 20 to 30 ಮಿನಿಟ್ಸ್ ಬೇಗ ರೀಚ್ ಆಗ್ಬೇಕು. ಫಸ್ಟ್ ಡೇ ಎಕ್ಸಾಮ್ ಆಗಿರೋದ್ರಿಂದ ಫಸ್ಟ್ ಡೇ ಎಕ್ಸಾಮಿಗೆ ನೀವು ಸ್ವಲ್ಪ ಬೇಗನೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಡೇ ಆಗಿರೋದ್ರಿಂದ ಫಸ್ಟ್ ಡೇ ಹೋಗಿರೋದ್ರಿಂದ ನೀವು ಫಸ್ಟ್ ಡೇ ಏನಾದ್ರು ಹೋದಾಗ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹುಡುಕ್ಬೇಕು. ರಿಜಿಸ್ಟರ್ ನಂಬರ್ ಅನ್ನ ಇಟ್ಕೊಂಡ್ಬಿಟ್ಟು ಯಾವ ರೂಮ್ ಅಂತ ಹುಡುಕ್ಬೇಕು, ಮತ್ತೆ ನಿಮ್ಮ ಪ್ಲೇಸ್ ಅನ್ನ ಹುಡುಕ್ಬೇಕು. ಹಾಗಾಗಿ ಒಂದು 30 ಮಿನಿಟ್ಸ್ ನೀವು ಫಸ್ಟ್ ಎಕ್ಸಾಮ್ ಡೇ ನಲ್ಲಿ ಬೇಗ, ಒಂದು 30 ಮಿನಿಟ್ಸ್ ಬೇಗ ಹೋದೆ ಅಂತಂದ್ರೆ ಬಹಳ ಒಳ್ಳೇದು. ಹಾಗಾಗಿ ನೀವು ನಿಮ್ಮ ಮನೆ ಡಿಸ್ಟೆನ್ಸ್ ಅನ್ನ ನೋಡ್ಕೊಂಡು ಎಕ್ಸಾಮ್ ಹಾಲಿಗೆ, ಎಕ್ಸಾಮ್ ಸೆಂಟರ್ಗೆ ಎಷ್ಟು ದೂರ ಇದೆ ಅಂತ ನೋಡ್ಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅರ್ಲಿ ರೀಚ್ ಆದೆ ಅಂತಂದ್ರೆ ತುಂಬಾ ಒಳ್ಳೇದು. ಇದು ಫಿಸಿಕಲಿ ನೀವು ಫಿಟ್ ಆಗ್ಬೇಕು, ಫಿಸಿಕಲಿ ಪ್ರಿಪೇರ್ ಆಗ್ಬೇಕು. ನೀವು ಫಿಸಿಕಲಿ ಫಿಟ್ ಆಗ್ಬೇಕು ಅಂತಂದ್ರೆ ನಾನು ಬರೆಯೋದಕ್ಕೆ ಏಬಲ್ ಇದೀನಿ ಅನ್ನೋ ರೀತಿಯಲ್ಲಿ ತೋರಿಸ್ಬೇಕು. ನಾನು ಕಂಪ್ಲೀಟ್ ಆಗಿ ಎಕ್ಸಾಮ್ ಅನ್ನ ಬರಿತೀನಿ ಅಂತ ನಿಮಗೆ ಒಂದು ಆತ್ಮವಿಶ್ವಾಸ ಇರಬೇಕು ನಿಮ್ಮಲ್ಲಿ. ನಾನು ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ತೀನಿ, ಎಕ್ಸಾಮ್ ಅನ್ನ ಬರಿತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಇನ್ನು ಎಕ್ಸಾಮ್ ಹಾಲ್ ಅಲ್ಲಿ ನಾವ್ ಏನೇನ್ ಮಾಡ್ಬೋದು? ಎಕ್ಸಾಮ್ ಇಲ್ಲಿಂದ ಎಕ್ಸಾಮ್ ಮನೆಯಿಂದ ಬಿಡ್ತೀರಿ, ಮನೆಯಿಂದ ಬಿಟ್ಟು ಹೋದ ತಕ್ಷಣ ಎಕ್ಸಾಮ್ ಹಾಲ್ಗೆ ಹೋಗ್ತೀರಿ. ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣನೇ ಎಲ್ಲ ನಿಮ್ಮ ಥಿಂಗ್ಸ್ ಗಳನ್ನ ಹೊರಗಡೆ ಇಡಿಸ್ತಾರೆ. ನಾನು ಆನ್ಸರ್ ಶೀಟ್ ಅನ್ನ ಯಾವ ತರ ಬರಿಬೇಕು, ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಳ್ಳಿ. ಅಂಡ್ ಟೈಮ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಟೈಮ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಒಂದು ವಾಚ್ ಅನ್ನ, ನೀವು ಸೆಲ್ಫ್ ವಾಚ್ ಅನ್ನ ತಗೊಂಡೋದ್ರೆ ಒಳ್ಳೇದು. ಇನ್ ಕೇಸ್ ಎಕ್ಸಾಮ್ ಹಾಲ್ ಅಲ್ಲಿ ಏನಾದ್ರು ಕ್ಲಾಕ್ ಇತ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಎಕ್ಸಾಮ್ ಹಾಲ್ ಅಲ್ಲಿ ಕ್ಲಾಕ್ ಇರಲಿಲ್ಲ ಅಂತಂದ್ರೆ ಒಂದು ಸೆಲ್ಫ್ ವಾಚ್ ಅನ್ನ ತಗೊಂಡೋಗಿ. ಬಟ್ ರಿಮೆಂಬರ್ ದಿಸ್ ಒನ್, ಡಿಜಿಟಲ್ ವಾಚ್ ಗಳ ಇತ್ತು ಅಂತಂದ್ರೆ ಅದನ್ನ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಡಿಜಿಟಲ್ ವಾಚ್ ಗಳನ್ನ ಅಲೋ ಮಾಡೋದಿಲ್ಲ. ಅದನ್ನ ಹೊರಗಡೆ ಇಡಬೇಕಾಗುತ್ತೆ. ಅದನ್ನ ಹೊರಗಡೆಯಿಂದ ನಿಮ್ಮ ಡಿಜಿಟಲ್ ವಾಚ್ ಅನ್ನ ಅಲೋ ಮಾಡದೇ ಇರೋದ್ರಿಂದ ಡಿಜಿಟಲ್ ವಾಚ್ ಗಳನ್ನ ಕಟ್ಕೊಂಡು ಹೋಗ್ಬೇಡ್ರಿ. ಬೇರೆ ತರ ಸಿಂಪಲ್ ವಾಚ್ ಗಳನ್ನ ಕಟ್ಕೊಂಡು ಹೋಗಿ. ಈಗ ಫಾರ್ ದ ಎಕ್ಸಾಮಿನೇಷನ್, ಎಕ್ಸಾಮ್ ಬರೆಯಕ್ಕಿಂತ ಮುಂಚೆ ನಿಮಗೆ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಯಾಕಂದ್ರೆ ಇನ್ನು ಒಂದು ಹಾಫ್ ಅನ್ ಅವರ್ ಬರ್ದಿರ್ತೀರಿ, ಎಷ್ಟು ಕ್ವಶನ್ಸ್ ಆಗಿದೆ, ಇನ್ನು ಎಷ್ಟು ಕ್ವಶನ್ಸ್ ಉಳ್ಕೊಂಡಿದ್ದಾವೆ, ನೆಕ್ಸ್ಟ್ ಕ್ವಶನ್ ಅನ್ನ ಎಷ್ಟು ಟೈಮ್ ನಾನು ಮುಗಿಸ್ಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ 38 ಕ್ವಶನ್ಸ್ ಇದಾವೆ ಅಂತಂದ್ರೆ 1 ಮಾರ್ಕಿನ ಕ್ವಶನ್ಸ್ ಇಷ್ಟು ಟೈಮ್ ನಲ್ಲಿ ಬರಿಬೇಕು. 2 ಮಾರ್ಕಿನ ಕ್ವಶನ್ಸ್ ಅನ್ನ ಇಷ್ಟು ಟೈಮ್ ಅಲ್ಲಿ ಬರಿಬೇಕು. 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಇಷ್ಟು ಟೈಮ್ ನಲ್ಲಿ ಬರಿಬೇಕು. 4 ಮಾರ್ಕ್ ಕ್ವಶನ್ಸ್ ಗಳನ್ನ ಇಷ್ಟು ಟೈಮ್ ಅಲ್ಲಿ ಬರಿಬೇಕು. ಅಂಡ್ ಲೆಟರ್ ರೈಟಿಂಗ್ ಮತ್ತೆ 5 ಮಾರ್ಕ್ ಇಂದ ಬೇರೆ ಬೇರೆ ಕ್ವಶನ್ಸ್ ಗಳ ಗ್ರಾಫ್ ಆಗ್ಲಿ, ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಅಪ್ಲೋಡ್ ಕ್ವಶನ್ಸ್ ಗಳನ್ನಾಗ್ಲಿ, ಅವನ್ನೆಲ್ಲ ಇಷ್ಟು ಟೈಮಿಂಗ್ಸ್ ನಲ್ಲಿ ನಾನು ಮುಗಿಸ್ಬೇಕು ಅಂತಂದೇಳಿ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಳ್ಳಿ. ಆ ಟೈಮಿನಲ್ಲಿ ಅದನ್ನ ಫಿನಿಶ್ ಮಾಡಿ.
ಕ್ವಶನ್ ಪೇಪರ್ ಅನ್ನ ಕೊಟ್ಟ ತಕ್ಷಣನೇ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಓದ್ಬೇಕು. ಅದೇ ತರ ಬುಕ್ಲೆಟ್ ಅನ್ನ ಕೊಡ್ತಾರೆ ನಿಮಗೆ, ಆನ್ಸರ್ ಬುಕ್ಲೆಟ್ ಅನ್ನ ಕೊಡ್ತಾರೆ. ಆನ್ಸರ್ ಬುಕ್ಲೆಟ್ ಅನ್ನ ನೀಟಾಗಿ ಓದ್ಕೋಬೇಕು. ದೆನ್ ಅದರಲ್ಲಿ ಎಲ್ಲೆಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕ್ಬೇಕು, ಎಲ್ಲೆಲ್ಲಿ ಸೈನ್ ಮಾಡಬೇಕು, ಎಲ್ಲೆಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು, ಮತ್ತೆ ಏನೇನು ಬರಿಬೇಕು ಅಂತಂದೇಳಿ ಇನ್ವಿಜಿಲೇಟರ್ಸ್ ನಿಮಗೆ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಅಡ್ವಾನ್ಸ್ ಆಗಿ ಏನೂ ಬರೆಯಕ್ ಹೋಗ್ಬೇಡಿ. ಜಸ್ಟ್ ಅಬ್ಸರ್ವ್ ಮಾಡಿ. ಇನ್ವಿಜಿಲೇಟರ್ಸ್ ನಿಮಗೆ ಏನ್ ಕೊಡ್ತಾರೆ ಅಂತಂದ್ರೆ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಜೊತೆಗೆ ಆ ಕ್ವಶನ್ ಪೇಪರ್ ನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ಒಂದ್ಸಲ ಓದ್ಕೊಳ್ಳಿ. ಈ ಇನ್ವಿಜಿಲೇಟರ್ಸ್ ಏನಾದ್ರು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತಾ ಇದ್ದೆ ಅಂತಂದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಅವ್ರು ಏನೇನ್ ಮಾಡ್ಬೇಕು ಅಂತ ಹೇಳ್ತಾರೋ ಅದನ್ನೆಲ್ಲ ಫಾಲೋ ಮಾಡಿ. ಎಲ್ಲಾ ಮಟೀರಿಯಲ್ಸ್ ಗಳನ್ನ ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ಎಲ್ಲಾ ಮಟೀರಿಯಲ್ಸ್ ಗಳನ್ನ ನೀವು ತಗೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಹಾಲ್ ಟಿಕೆಟ್ ಅನ್ನ ತಗೊಂಡೋಗಿದ್ರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು, ಅದೆಲ್ಲ ಬಿಫೋರ್ ಬರಕ್ಕಿಂತ ಮುಂಚೆ ಮಾಡ್ಬೇಕು. ಜಾಮಿಟ್ರಿ ಬಾಕ್ಸ್ ಅನ್ನ ಬೇಕು ಅಂತ ಅನ್ನೋದ್ರೆ ಜಾಮಿಟ್ರಿ ಬಾಕ್ಸ್ ಅನ್ನ ತಗೊಂಡೋಗೋದು. ಪೆನ್ ಬೇಕಾಯ್ತು, ಒಂದು ಎಕ್ಸ್ಟ್ರಾ ಪೆನ್ ಅನ್ನ ತಗೊಂಡೋಗ್ರಿ. ಬ್ಲೂ ಪೆನ್ ಅಥವಾ ಬಾಲ್ ಪಾಯಿಂಟ್ ಪೆನ್ ಯಾವ್ದಾದ್ರು ಒಂದು ಪೆನ್ ಅನ್ನ ತಗೊಂಡೋಗಿರ್ಬೇಕು. ಜಾಮಿಟ್ರಿ ಬಾಕ್ಸ್ ನಲ್ಲಿ ಪೆನ್ಸಿಲ್ ಇದೆಯೋ ಅಥವಾ ಪ್ರೊಟೆಕ್ಟರ್ ಇದೆಯೋ, ದೆನ್ ಕಂಪಸ್ ಇದೆಯೋ, ಈ ತರ ಎಲ್ಲ ಪ್ರತಿಯೊಂದು ಕೂಡ ನೀವು ಇಲ್ಲಿಂದ ಕ್ಯಾರಿ ಮಾಡ್ಬೇಕಾಗುತ್ತೆ. ಎಕ್ಸಾಮ್ ರಿಲೇಟೆಡ್ ಮಾತ್ರ. ಈಗ ಇವತ್ತು ಮ್ಯಾಥಮೆಟಿಕ್ಸ್ ಐತಿ ಅಂತ ಅಂದಾಗ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಏನೇನ್ ಬೇಕು, ಮತ್ತೆ ಗ್ರಾಫ್ ಅನ್ನ ನೀವು ಹೊರಗಡೆಯಿಂದ ಒಯ್ಯೋದಲ್ಲ. ಆ ಬುಕ್ಲೆಟ್ ನಲ್ಲೇ ಗ್ರಾಫ್ ಇರುತ್ತೆ, ಬುಕ್ಲೆಟ್ ಒಳಗಡೆನೆ ಕೊಟ್ಟಿರ್ತಾರೆ ಅವರೇ ಒಂದು. ಲಾಸ್ಟ್ ಪೇಜ್ ನಲ್ಲಿ ಗ್ರಾಫ್ ಇರುತ್ತೆ. ಹಾಗಾಗಿ ನೀವು ಗ್ರಾಫ್ ಅನ್ನ ತಗೊಂಡೋಗೋ ಅವಶ್ಯಕತೆ ಇರೋದಿಲ್ಲ. ಗ್ರಾಫ್ ಅನ್ನ ಅವರೇ ಮೆನ್ಷನ್ ಮಾಡಿರೋದ್ರಿಂದ ನೀವು ಜಸ್ಟ್ ಜಾಮಿಟ್ರಿ ಬಾಕ್ಸ್ ಗೆ ಕಂಪಸ್, ಪ್ರೊಟೆಕ್ಟರ್, ಮತ್ತೆ ಸ್ಕೇಲ್ ಅಂಡ್ ಪೆನ್ಸಿಲ್ ವಿತ್ ಅದ್ರ ಜೊತೆಗೆ ಒಂದೆರಡು ಜಾಸ್ತಿ ಪೆನ್ಸ್ ಗಳನ್ನ ತಗೊಂಡೋಗ್ರಿ. ಒಂದು ಪೆನ್ ಅನ್ನ ಬರಿಬೇಕಾದ್ರೆ ಬೈ ಮಿಸ್ ಆಗಿಲ್ಲ ಏನಾದ್ರು ಇಂಕ್ ಖಾಲಿ ಆಯ್ತು ಅಂತ ಅನ್ನೋದಾದ್ರೆ ಇನ್ನೊಂದು ಪೆನ್ ಇರುತ್ತೆ. ಇನ್ನೊಂದು ಪೆನ್ ಅನ್ನ ನೀವು ಅಲ್ಲಿ ಅವ್ರನ್ನ ಕೇಳೋ ಬದಲಾಗಿ, ಮತ್ತೆ ಅಲ್ಲಿ ಸಮಸ್ಯೆ ಮಾಡೋ ಬದಲಾಗಿ, ಯಾಕಂದ್ರೆ ಅಲ್ಲಿ ವೆಬ್ ಕಾಸ್ಟಿಂಗ್ ಇರುತ್ತೆ. ಎಲ್ಲಾ CCTV ಅಲ್ಲಿ ನೀವ್ ಏನೇನ್ ಮಾಡ್ತಿದೀರಿ ಅಂತ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಆಮೇಲೆ ನೀವು ಆತರ ಮಾಡ್ತಾ ಇದ್ದೆ ಅಂತಂದ್ರೆ ಡಿಬರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮತ್ತೆ ಅಲ್ಲಿ ಪೆನ್ ಅನ್ನ ಹುಡ್ಕಾಡೋದ್ರ ಬದಲಾಗಿ ನೀವೇ ಒಂದ್ ಎರಡು ಎಕ್ಸ್ಟ್ರಾ ಪೆನ್ ಗಳನ್ನ ತಗೊಂಡೋಗಿ ಎಕ್ಸಾಮ್ ಅಲ್ಲಿ ತಗೊಂಡೋಗಿ, ಇನ್ ಕೇಸ್ ಅಲ್ಲಿ ಏನಾದ್ರು ಪೆನ್ ಖಾಲಿ ಆಯ್ತು ಅಂತಂದಾಗ ನೆಕ್ಸ್ಟ್ ಇನ್ವಿಜಿಲೇಟರ್ಸ್ ಅನ್ನ ಕರೆಸ್ಬಿಟ್ಟು ನಾ ಪೆನ್ ಚೇಂಜ್ ಮಾಡ್ತಾ ಇದ್ದೀನಿ ಸರ್ ಅಂತಂದೇಳಿ ಪೆನ್ ಅನ್ನ ಚೇಂಜ್ ಮಾಡ್ಬೇಕಾದ್ರೆ ಅವ್ರದೊಂದು ಛೋಟಾ ಸೈನ್ ಅನ್ನ ಹಾಕ್ಸಿ ಆಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ನೀವು ಆ ಪೆನ್ ಅನ್ನ ಯೂಸ್ ಮಾಡಬಹುದು. ನೀವು ಎಕ್ಸಾಮ್ ಆದ್ಮೇಲೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್, ಆನ್ಸರ್ ಶೀಟ್, ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಅದನ್ನ ಕ್ವಶನ್ ಪೇಪರ್ ಅನ್ನ ಕೊಟ್ಟ ತಕ್ಷಣ ಒಂದು 5 to 10 ಮಿನಿಟ್ಸ್ ಅನ್ನ ಓದ್ಕೊಳ್ಳಿ. ಕ್ವಶನ್ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಏನೇನೋ ಅಟೆಂಡ್ ಮಾಡಬಹುದು, ನಾನು ಯಾವ್ಯಾವನ್ನ ಅಟೆಂಡ್ ಮಾಡೋದಕ್ಕೆ ಏಬಲ್ ಇದೀನಿ ಅಂತಂದೇಳಿ ಒಂದು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋಗಿ. ಅಥವಾ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಸುಮ್ನೆ ಸ್ಟಾರ್ಟ್ ಮಾಡ್ಬಿಡಿ ಬರೆಯೋದಕ್ಕೆ. ದೆನ್ ಓದ್ಕೊಳ್ಳಿ. ಆಮೇಲೆ ಅವ್ರ ಹತ್ರ ಸೈನ್ ಮಾಡಿಸ್ಲೇಬೇಕು ನೀವು, ಕಂಪಲ್ಸರಿ ಇದನ್ನ ಸೈನ್ ಮಾಡಿಸ್ಲೇಬೇಕು. ಅವ್ರೇನಾದ್ರು ಸೈನ್ ಮಾಡಿಲ್ಲ ಅಂತ ಅನ್ನೋದಾದ್ರೆ ನಿಮ್ಮ ಒಂದು ಆನ್ಸರ್ ಶೀಟ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಅದಕ್ಕೆ ನೀವು ಕಂಪಲ್ಸರಿ ಅವ್ರು ಸೈನ್ ಮಾಡಬೇಕು. ಅವ್ರು ಮಾಡ್ತಾರೆ, ನಿಮ್ಗೆ ನಿಮ್ಮ ಪೇಪರ್ ಅನ್ನ ಹುಡುಕ್ಬಿಟ್ಟು ಅವರೇ ಮಾಡ್ತಾರೆ. ಅವ್ರಿಗೆ ಆ ಜವಾಬ್ದಾರಿ ಇದೆ. ಆದ್ರೆ ಇನ್ ಕೇಸ್ ಏನಾದ್ರು ಬೈ ಮಿಸ್ ಆಗಿ ಅಥವಾ ಅವ್ರು ನೋಡದೆ ಹೋದೆ ಅಂತಂದ್ರೆ, ಸೈನ್ ಆಗಿಲ್ಲ ಅಂತಂದ್ರೆ ಫಸ್ಟ್ ನೀವು ಅವ್ರ ಹತ್ರ ಸೈನ್ ಮಾಡಿಸ್ಬೇಕು. ಆರಾಮಾಗಿರಿ. ಎಕ್ಸಾಮ್ ಅನ್ನ ಬರಿತಾ ಇದೀವಿ ಅನ್ನೋ ಒಂದು ಫೀಲಿಂಗೇ ಬೇಡ. ನಾನು ಎಕ್ಸಾಮ್ ಹಾಲ್ ಅಲ್ಲಿ ಇದೀನಿ ಅಂತ ಅನ್ನೋದ್ರ ಬದಲಾಗಿ ನಿಮ್ಮ ಕ್ಲಾಸ್ ರೂಮ್ ನಲ್ಲಿ, ನಿಮ್ಮ ಮನೆಯಲ್ಲಿ ಇದ್ದೀನಿ ಅಂತ ಅನ್ನೋ ರೀತಿಯಲ್ಲಿ, ಅಂದ್ರೆ ನೀವು ಸ್ಟಡಿ ರೂಮ್ ಅಲ್ಲಿ ಇದ್ದೀರಿ, ನಿಮ್ಮ ಒಂದು ಮನೆಯಲ್ಲಿ ಸ್ಟಡಿ ರೂಮ್ ನಲ್ಲಿ ಬರಿತಾ ಇದ್ದೀನಿ ಅಥವಾ ಓದ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಫೀಲಿಂಗ್ ಬರಬೇಕು. ನೀವು ಎಕ್ಸಾಮ್ ಹಾಲ್ ಅಲ್ಲಿ, ನಿಮ್ಮ ಸ್ಕೂಲ್ ಅಲ್ಲಿ, ನಿಮ್ಮ ರೂಮ್ ನಲ್ಲಿ ನೀವು ಯಾವ ಪ್ಲೇಸ್ ನಲ್ಲಿ ಕುತ್ಕೊಳ್ತಿದ್ರೋ ಅದೇ ಪ್ಲೇಸ್ ನಲ್ಲಿ ನಾನು ಕುತ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಆಗ್ಬೇಕು. ಹಂಗಾಗಿ ನೀವು ಇದು ಎಕ್ಸಾಮ್ ಹಾಲ್ ಅನ್ನೋದಕ್ಕಿಂತ ನಿಮ್ಮ ಕ್ಲಾಸ್ ರೂಮ್ ಅಥವಾ ನಿಮ್ಮ ಬೆಂಚ್ ಅಲ್ಲಿ ಕುತ್ಕೊಂಡು, ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಕುತ್ಕೊಂಡು ನಾನು ಬರಿತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಆಗ್ಬೇಕು. ಯಾವಾಗ ಎಕ್ಸಾಮ್ ಅನ್ನ ನೀವು ಭಯದಿಂದ ನೋಡ್ತಿರೋ ಅವಾಗ ಆಟೋಮೆಟಿಕಲಿ ನೀವು ಎಲ್ಲಾ ಓದಿದ್ದನ್ನ ಮರ್ತೋಗ್ಬಿಟ್ಟು ಬೇರೆ ಬೇರೆದನ್ನ ಮತ್ತೆ ನರ್ವಸ್ ಆಗ್ತೀರಿ. ಹಾಗಾಗಿ ಅದನ್ನೆಲ್ಲ ಎಕ್ಸಾಮ್ ಹಾಲ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡೋದಕ್ಕಿಂತ ಅದು ನಿಮ್ಮ ಕ್ಲಾಸ್ ರೂಮ್ ಅಥವಾ ನೀವು ಕುತ್ಕೊಳ್ತಕ್ಕಂತಹ ಬೆಂಚ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಿ, ನೀವು ನಿಮ್ ಪಾಡಿಗೆ ನೀವು ಬರಿತಾ ಹೋಗ್ಬೇಕು. ಕ್ವಶನ್ಸ್ ಗಳನ್ನೆಲ್ಲ ಬರೆದ ಆದ್ಮೇಲೆ ಒಂದ್ಸಲ ಎಲ್ಲವುಗಳನ್ನ ಚೆಕ್ ಮಾಡಿ. ಪ್ರತಿಯೊಂದು ಆನ್ಸರ್ ಶೀಟ್ ಅನ್ನ, ಪ್ರತಿಯೊಂದು ಪೇಜ್ ಗಳನ್ನ ಕ್ವಶನ್ ತಕ್ಕಂತೆ ಲೆಫ್ಟ್ ಸೈಡ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು, ರೈಟ್ ಸೈಡ್ ಅಲ್ಲಿ ಆನ್ಸರ್ ಬುಕ್ ಅನ್ನ ಇಟ್ಕೊಂಡು, ಕ್ವಶನ್ ನಂಬರ್ 1 ಬರ್ದಿದ್ದೀನಾ, ಕ್ವಶನ್ ನಂಬರ್ 2 ಬರ್ದಿದ್ದೀನಾ, ಇನ್ ಕೇಸ್ ಲಾಸ್ಟ್ ಟೈಮ್ ಉಳಿತು ಅಂತಂದ್ರೆ, ಮ್ಯಾಥಮೆಟಿಕ್ಸ್ ಗೆ ನಿಮ್ ಟೈಮ್ ಉಳಿಯೋದಿಲ್ಲ, ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಟೈಮ್ ಉಳಿಯುತ್ತೆ. ಸೊ
ಇನ್ ಕೇಸ್ ಲಾಸ್ಟ್ ಒಂದು 5 ಮಿನಿಟ್ಸ್ ಐತಿ ಅಂತ ಅಂದಾಗ 5 to 10 ಮಿನಿಟ್ಸ್ ಐತಿ ಅಂತ ಅಂದಾಗ ನೀವೆಲ್ಲ ಬರೆಯೋದು ಕಂಪ್ಲೀಟ್ ಆಗಿತ್ತು ಅಂತ ಅನ್ನೋದಾದ್ರೆ ಕ್ವಶನ್ ನಂಬರ್ 1 ಗೆ ಆನ್ಸರ್ ಬರ್ದಿದ್ದೀನಾ, ಕ್ವಶನ್ ನಂಬರ್ 2 ಗೆ ಆನ್ಸರ್ ಬರ್ದಿದ್ದೀನಾ, ಕ್ವಶನ್ ನಂಬರ್ 3 ಗೆ ಆನ್ಸರ್ ಇದೆಯಾ, ಕ್ವಶನ್ ನಂಬರ್ 4 ಗೆ ಆನ್ಸರ್ ಇದೆಯಾ, 5 6 7 ಹಿಂಗೆ ಅಪ್ ಟು 38 ಕ್ವಶನ್ಸ್ ವರೆಗೂ ಲಾಸ್ಟ್ ಕ್ವಶನ್ ವರೆಗೂ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗ್ರಿ. ಇನ್ ಕೇಸ್ ಏನಾದ್ರು ನೀವು ಯಾವ್ದಾದ್ರು ಕ್ವಶನ್ ಅನ್ನ ಬಿಟ್ಟಿದ್ದೆ ಅಂತಂದ್ರೆ ಅದನ್ನ ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಒಂದು 5 ಮಿನಿಟ್ಸ್ ಅಲ್ಲಿ ಮುಗಿಸೋ ತರ ಆಗ್ಬೇಕು. ಅಥವಾ ಯಾವ್ದಾದ್ರು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಬರ್ದಿದ್ರೆ ಅಥವಾ 37th ಕ್ವಶನ್ ಅನ್ನ 2 ಟೈಮ್ಸ್ ಬರ್ದಿದ್ದೆ ಅಂತಂದ್ರೆ ಡೋಂಟ್ ವರಿ, ಕ್ವಶನ್ ಅನ್ನ 2 ಸಲ ಬರ್ದೆ ಅಂತಂದ್ರೆ ನೀವು ಕ್ವಶನ್ ನಂಬರ್ 37 ಫಸ್ಟ್ ಟೈಮ್ ಬರ್ದಾಗ ಅದು 3 ಮಾರ್ಕಿಗೆ 4 ಮಾರ್ಕಿಂಗ್ ಕ್ವಶನ್ 3 ಮಾರ್ಕ್ ಬರೋ ಚಾನ್ಸಸ್ ಇದೆ ಅಂತಂದ್ರೆ ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಇನ್ನೊಂದ್ಸಲ 6 ಕ್ವಶನ್ ಹಾಕ್ಬಿಟ್ಟು 37th ಕ್ವಶನ್ ಇನ್ನೊಂದ್ಸಲ ಬರ್ದಿರ್ತಿರಲ್ಲ ಅಲ್ಲಿ ಏನಾದ್ರು ಕರೆಕ್ಟ್ ಆಗಿ ಬರ್ದಿದ್ದೆ ಅಂತಂದ್ರೆ ಅಲ್ಲಿ 4 ಮಾರ್ಕ್ ಬರೋ ಚಾನ್ಸಸ್ ಇರುತ್ತೆ. 37 ಕ್ವಶನ್ ಹಾಕಿ ಬರ್ದಿರ್ತೀರಿ, ಬರ್ದಾಗ ಅವಾಗ ಅಲ್ಲಿ ಒಂದಕ್ಕೆ 3 ಮಾರ್ಕ್ಸ್ ಬರೋ ರೀತಿಯಲ್ಲಿ ಇನ್ನೊಂದಕ್ಕೆ 4 ಮಾರ್ಕ್ ಬರೋ ರೀತಿಯಲ್ಲಿ ಬಂದಿದ್ದೆ ಅಂತಂದ್ರೆ ಡೋಂಟ್ ವರಿ, ಅದರಲ್ಲಿ 3 ಮಾರ್ಕ್ ಇರೋದನ್ನ ನೀವು ರಿಪೀಟೆಡ್ ಅಂತ ಹಾಕ್ಬಿಟ್ಟು 2 ಟೈಮ್ಸ್ ಬರ್ದಿಯಾ ಅಂತ ಹೇಳ್ಬಿಟ್ಟು ಅದನ್ನ ರೌಂಡ್ ಮಾಡಿ 4 ಮಾರ್ಕಿಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ರೈಟ್ ಹಾಕ್ಬಿಟ್ಟು 4 ಮಾರ್ಕ್ ಅನ್ನ ಕೊಡ್ತಾರೆ. ಎರಡು ಸೇರಿಸ್ಬಿಟ್ಟು ಮತ್ತೆ 7 ಮಾರ್ಕಿಗೆ ಕೊಡೋದಿಲ್ಲ, 7 ಮಾರ್ಕ್ ಅಂತ ಕೊಡೋದಿಲ್ಲ. ನೀವು 3 ಮಾರ್ಕ್ ಬರಂಗ್ ಬರ್ದಿರ್ತೀಯಾ, ಇನ್ನೊಂದಕ್ಕೆ 4 ಮಾರ್ಕ್ ಬರೋ ರೀತಿಯಲ್ಲಿ ಬರ್ದಿರ್ತೀಯಾ. ಸೊ ಅವಾಗ 3 ಮಾರ್ಕ್ ಮತ್ತೆ 4 ಮಾರ್ಕ್ ಎರಡು ಸೇರಿಸ್ಬಿಟ್ಟು 7 ಮಾರ್ಕ್ಸ್ ಅನ್ನ ಕೊಡಕ್ ಬರೋದಿಲ್ಲ. ಇಲ್ಲಿ 3 ಮಾರ್ಕಿಂದ ಕಟ್ ಮಾಡಿ ಅಥವಾ ರಿಪೀಟ್ ಅಂತ ಬರೆದು ಆ 4 ಮಾರ್ಕಿಂದ ಏನು ಬಂದಿರುತ್ತಲ್ಲ ಅದನ್ನ ರೈಟ್ ಹಾಕ್ಬಿಟ್ಟು ಅಲ್ಲಿ 4 ಮಾರ್ಕ್ ಅನ್ನ ಕೊಟ್ಟು ಅದನ್ನ ಕನ್ಸಿಡರ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್ ಗೆ, ಲಾಸ್ಟ್ ಕೌಂಟಿಂಗಿಗೆ ಈ ತರ ಕೌಂಟ್ ಮಾಡ್ತಾರೆ. ಸೊ ಇಷ್ಟನ್ನು ನೀವು ನೆನಪಿಟ್ಕೋಬೇಕು. ಅಂಡ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದನ್ನ ಬುಕ್ಲೆಟ್ ಅನ್ನ ಕರೆಕ್ಟ್ ಆಗಿ ಇನ್ವಿಜಿಲೇಟರ್ ಕೈಗೆ ಅವ್ರು ಸೇಫ್ ಆಗಿ ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕೂತ್ಕೋಬೇಕು. 3 ಅವರ್ಸ್ ಕೂತ್ಕೊಂಡಿರ್ತೀರಿ, 3 ಅವರ್ಸ್ ಕೂತ್ಕೊಂಡ್ ಆದ್ಮೇಲೆ ಅಲ್ಲಿಂದ ಎದ್ದು ಹೋಗೋಕ್ಕಿಂತ ಮುಂಚೆ ಅವಸರದಲ್ಲಿ ನಾನು ಬೇಗ ಮನೆಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವಸರದಲ್ಲಿ ಹೋಗ್ಬೇಡಿ. ಇನ್ವಿಜಿಲೇಟರ್ ನಿಮ್ಮ ಒಂದು ಬುಕ್ಲೆಟ್ ಅನ್ನ ಆನ್ಸರ್ ಬುಕ್ಲೆಟ್ ಅನ್ನ ತಗೊಂಡಿದಾರೋ ಇಲ್ಲೋ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಅವರು ನಿಮ್ಮ ಆನ್ಸರ್ ಶೀಟ್ ಅನ್ನ ಕೈಗೆ ಎತ್ಕೊಂಡ ಆದ್ಮೇಲೆ ನೀವು ಅಲ್ಲಿಂದ ರೂಮ್ ಇಂದ ಹೊರಗಡೆ ಎದ್ದು ಬರ್ಬೋದು ವಿತ್ ಇನ್ವಿಜಿಲೇಟರ್ ಪರ್ಮಿಷನ್ ತಗೊಂಡು. ದೆನ್ ಫೈನಲಿ ಅಲ್ಲಿಂದ ನೀವು ಹೊರಗಡೆ ಬಂದಾದ್ಮೇಲೆ ರೂಮ್ ಇಂದ ಹೊರಗಡೆ ಬಂದಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಷಯಗಳನ್ನ ಈ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಯಾರೋ ಒಬ್ರು 36th ಕ್ವಶನ್ ಇದನ್ನ ಬರಿಬೇಕಾಗಿತ್ತು ಇದು ಆನ್ಸರ್ ಅಂತ ಅವ್ರೇನಾದ್ರು ನಿಮಗೆ ಮಿಸ್ಗೈಡ್ ಮಾಡಿದೆ ಅಥವಾ ಅವ್ರು ವಾದ ಮಾಡಿದ್ರು ಅಂತಂದ್ರೆ ನೀವು ಅವಾಗ ಏನ್ ಮಾಡ್ತೀರಿ, ಟೆನ್ಷನ್ ಆಗ್ಬಿಡ್ತೀರಿ. ನಾನು 36th ಕ್ವಶನ್ ಈ ತರ ಬರ್ದ್ಬಿಟ್ಟಿನಲ್ಲ, 36th ಕ್ವಶನ್ ಇದನ್ನ ಬರಿಬೇಕಾಗಿತ್ತಲ್ಲ ಅದನ್ನ ಬರಿಬೇಕಾಗಿತ್ತಲ್ಲ ಅಂತ ನೀವೇ ಸ್ವಲ್ಪ ಗೊಂದಲ ಆಗ್ಬಿಡ್ತೀರಿ. ಅವಾಗ ಅದೇ ಮೂಡಲ್ಲಿ ನೀವು ಮನೆಗೆ ಹೋಗ್ತೀರಿ, ಮನೆಗೆ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಸರಿ ಓದ್ಕೊಳ್ದೇನೆ ಅಥವಾ ನನಗೆ ಫೇವರೇಟ್ ಸಬ್ಜೆಕ್ಟ್ ನಲ್ಲಿ ನಾನು 36th ಕ್ವಶನ್ ರಾಂಗ್ ಬರ್ದ್ಬಿಟ್ಟಿದ್ದೀನಲ್ಲ ಅಲ್ಲೊಂದು ಮಾರ್ಕ್ ಹೋಗುತ್ತಲ್ಲ ಅಂತಂದೇಳಿ ಈ ತರ ಯೋಚನೆ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲಾ ಎಕ್ಸಾಮ್ಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇವತ್ತು ಬರೆದಿರ್ತಕ್ಕಂತಹ ಒಂದು ಪೇಪರ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ ಪೇಪರ್ ಅಲ್ಲಿ ಮುಗಿದೋಯ್ತು. ನೆಕ್ಸ್ಟ್ ಎಕ್ಸಾಮ್ ಅಂದ್ರೆ ಕಂಪ್ಲೀಟ್ ಆಗಿ ಏಪ್ರಿಲ್ 4th ಬರೋವರೆಗೂ ಯಾವುದೇ ಕ್ವಶನ್ ಪೇಪರ್ ವಿತ್ ಆನ್ಸರ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡಬೇಡಿ. ಇದು ಬೇರೆ ಸಬ್ಜೆಕ್ಟ್ ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ.